ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಬೆಂಗಳೂರಿಗೆ ಬಂದಿದ್ನಲ್ಲ ಫೋಟೋಶೂಟ್‌ಗೆ ಮತ್ತು ಮೇಕಪ್‌ಗೆ ಅಂತಂದೇಳ್ಬಿಟ್ಟು ಆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ದಾಬಸ್ಪೇಟೆಯಲ್ಲಿ ಒಂದಿನ ಆಲ್ಟಾಗಿ ನಾವು ಬಂದಿದ್ದು. ಸೊ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ. ಇವತ್ತಿನ ದಿನ ಮೇಕಪ್ಪು ಆ್ಯಂಡ್ ಫೋಟೋಶೂಟ್ ಇರುತ್ತೆ. ಮತ್ತು ಬೆಳಿಗ್ಗೆ 6 ಗಂಟೆಗೆ ಇಲ್ಲಿರಬೇಕು ಅಂತ ಹೇಳಿದ್ರಂತೆ ಇವ್ರ ಮ್ಯಾಮು. ಸೊ ನನಗೆ ಮೇಕಪ್ ಮಾಡ್ತಾ ಇದ್ದಾರಲ್ಲ ಅವ್ರ ಮ್ಯಾಮು. ಸೊ ದೀಪಿಕಾ ಮೇಡಮ್ ಅಂತ ಹೇಳ್ಬಿಟ್ಟು ನೋಡಿರಿ ಇಷ್ಟು ಜನ ಸ್ಟೂಡೆಂಟ್ಸು ಒಬ್ಬೊಬ್ಬರನ್ನ ಮಾಡಲ್ಸ್ನ ಕರ್ಕೊಂಡು ಬಂದು ಈಗ ಮೇಕಪ್ ಮಾಡ್ತಾ ಇರೋದು. ನಾವು ಬರೋಷ್ಟರಲ್ಲಿ ಆಗಲೇ ಎಲ್ಲರೂ ಮೇಕಪ್ನ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಹೇರ್ ಮೇಕಪ್ ಎಲ್ಲ ರೆಡಿ ಮಾಡ್ತಾಯಿದ್ರು ಆಗ್ಲೇ. ಸೊ ಹಂಗಾಗಿ ಈಗ ನಾವು ಬಂದಿದ್ದೇ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ನಮಗೆ ಅಲ್ಲಿ ಬಸ್ ಸಿಗೋದು ಸ್ವಲ್ಪ ಲೇಟ್ ಆಯಿತು. ಹಾಗೆ ಮೆಟ್ರೋದಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಅನ್ನಿಸ್ತು. ಹಾಗಾಗಿ ಈಗ ನಾವು ಬಂದಿದ್ದೀವಿ, ಸ್ವಲ್ಪ ಲೇಟೇ ಆಯಿತು. ಆದರೆ ನಾವು ಬಂದಮೇಲೆ ಇನ್ನೊಂದಿಬ್ಬರು ಬಂದರು, ಅವ್ರು ನಮಗಿಂತಲೂ ಲೇಟು. ಸೊ ಆದರೂ ಸ್ವಲ್ಪ ಧೈರ್ಯ ಬಂತು, ನಾವು ಬಂದಮೇಲೆ ಒಂದಿಬ್ಬರು ಬಂದ್ರಲ್ಲ ಹಾಗಾಗಿ. ಯಾಕಂದರೆ ಇವ್ರದ್ದೆಲ್ಲ ಮುಗ್ದಿದೆಯೇನೋ ಮೇಕಪ್ಪು ಅನ್ನೋ ಥರ ಕಾಣಿಸ್ತಾ ಇತ್ತು ಆಗಲೇ ನೋಡ್ತಾ ಇದ್ದರೆ. ಆ ಥರ ಈಗ ಸಡನ್ಲಿ ಬಂದುಬಿಟ್ಟು ನೋಡಿದ್ರೆ ಆ ಥರ ಅನ್ನಿಸ್ಬಿಡುತ್ತಲ್ಲ, ಆ ಥರ ಒಂಥರ ಭಯ ಅನ್ನಿಸ್ತು. ಇನ್ನೇನು ಇವ್ರದ್ದೆಲ್ಲ ಮುಗ್ದಿದೆ ಆಗಲೇ ಮೇಕಪ್ಪು, ನಮ್ಮದೇ ಎಲ್ಲ ಪೆಂಡಿಂಗು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇನ್ನೇನು ಎಲ್ಲರೂ ನಮ್ಮ ಹಿಂದೆ ಬಂದಿದ್ದಾಯಿತು. ಬಂದಾದಮೇಲೆ ಇಲ್ಲಿ ಟಿಫನ್ಗೆ ಅಂತಂದು ಹೇಳ್ಬಿಟ್ಟು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾವು ಬಂದಿದ್ದ ತಕ್ಷಣ ಸ್ವಲ್ಪ ಹೇರು ಎಲ್ಲ ಟ್ರಿಮ್ ಮಾಡೋದು ಮತ್ತು ಸ್ಟ್ರೈಟ್ನಿಂಗ್ ಮಾಡೋದು ಈ ಥರ ಮಾಡ್ತಾಯಿತ್ತು ಅವರು ಮೇಕಪ್ ಆರ್ಟಿಸ್ಟ್ ವಾಣಿ. ಸೊ ಅದಾದಮೇಲೆ ನಮಗೆ ಟಿಫನ್ ಎಲ್ಲ ತಂದುಕೊಟ್ರು. ಇಡ್ಲಿನೂ ಮತ್ತು ವಡೆ ತಿಂದ್ವಿ ನಾವು. ಸೊ ಅದೇನೇ ಎಲ್ರಿಗೂ ತರಿಸಿದ್ದು ಒಂದೇ. ಸೊ ವೆರೈಟಿ ಡಿಫ್ರೆಂಟಾಗಿ ಏನಿರಲಿಲ್ಲ. ಮಧ್ಯಾಹ್ನಕ್ಕೆ ಬೇರೆ ಒಂದೇ ಥರನೇ ಇರುತ್ತೆ ಅದೂ ಊಟ. ಸೊ ಅದಕ್ಕೆ ಈಗ ಸ್ಟಾರ್ಟಿಂಗಲ್ಲಿ ನಾವು ಟಿಫನ್ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊಟ್ಟೆಯಲ್ಲಿದ್ದರೆ ತಾನೇ ನಮಗೂ ಒಂಥರ ಶಕ್ತಿ ಕೂತ್ಕೊಳ್ಳೋಕ್ಕೆ, ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ. ಹಂಗಾಗಿ ನನಗೆ ಫಸ್ಟ್ ಟಿಫನ್ ಬೇಕು ಅಂತಂದು ಕೇಳಿದೆ. ಯಾಕಂದರೆ ಜರ್ನಿ ಬೇರೆ ಮಾಡಿರ್ತೀವಲ್ಲ, ಜರ್ನಿ ಮಾಡಿದಾಗ ನನಗೆ ಏನೋ ಒಂಥರ ಹೊಟ್ಟೇಲಿ ಒಂಥರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಫಸ್ಟು ತಿನ್ನೋಣ ಅಂತಂದು ಹೇಳ್ಬಿಟ್ಟು ತಿಂದ್ವಿ. ಇಲ್ಲಿ ಲೆನ್ಸ್ ಹಾಕ್ತಾಯಿದ್ರು ನಮ್ಮ ಆಪೋಸಿಟ್ ಕೂತಿರೋರಿಗೆ ಕಣ್ಣಲ್ಲಿ. ಅಪ್ಪ ಅವ್ರ ಕಷ್ಟ ನೋಡ್ತಾ ಇದ್ದರೆ ನನಗೆ ಆ ಥರ ಇಲ್ಲ. ಯಾಕಂದರೆ ನಾನು ಲೆನ್ಸ್ ಹಾಕ್ಸಲ್ಲ, ನನಗೆ ಫುಲ್ ಸೆನ್ಸಿಟಿವ್ ಕಣ್ಣು, ಫುಲ್ಲು ನೀರು ಸುರಿದು ಬಿಡುತ್ತೆ. ಸೊ ಹಂಗಾಗಿ ಅವ್ರು ಹಾಕ್ತಾಯಿದ್ರು, ಅವ್ರಿಗೂ ಅಷ್ಟೇ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಆದರೂ ಕಷ್ಟಪಟ್ಟು ಅದೇ ಥರ ಹಾಕ್ಕೊತಾ ಇದ್ರು. ನಾನು ಅದು ನೋಡ್ತಾ ಇದ್ರೆ ನನಗೆ ಒಂಥರ ಅನ್ಸೋದು, ಯಪ್ಪ ಅದು ಹಾಕ್ಕೊಳ್ಳೋದೇ ಬೇಡ ಅಂತ ಅನ್ಸೋದು, ಅಷ್ಟು ಇದಿತ್ತು. ಯಾಕಂದರೆ ಅಷ್ಟೊಂದು ಅವ್ರಿಗೆ ಕಣ್ಣಲ್ಲಿ ನೀರೆಲ್ಲ ಸುರಿಯೋದು. ಸೊ ಹಂಗಾಗಿ ಅದೇನು ಉರಿ ಬರುತ್ತೋ ಏನೋ ಗೊತ್ತಿಲ್ಲ, ನಾನು ಯಾವತ್ತೂ ಹಾಕ್ಸಿಲ್ಲ ಲೆನ್ಸ್ ಎಲ್ಲ ಕಣ್ಣಿಗೆ. ಸೊ ಆದ್ರೂ ಅವ್ರು ನೋಡ್ತಾ ಇದ್ರೆ ಒಂಥರ ಭಯ ಅನ್ಸೋದು ನನಗೆ. ಮೇಕಪ್ಪು ಫೋಟೋಶೂಟ್ ಅಷ್ಟೇ ಅಲ್ವಾ ಅಂತ ಸಿಂಪಲಾಗಿ ಕಾಣಿಸ್ತಾ ಇರ್ಬೋದು ನಿಮ್ಮ ವೀಡಿಯೋದಲ್ಲಿ. ನಿಜವಾಗ್ಲೂ ಅದು ಮೇಕಪ್ ಮಾಡಿಸ್ಬಿಟ್ಟು ಫೋಟೋಶೂಟ್ ಮಾಡಿಸೋ ಅಷ್ಟರಲ್ಲಿ ಎಷ್ಟೊಂದು ಬಾಡಿ ಪೇನ್ಸ್ ಬರುತ್ತೆ ಅಂದರೆ ಅಲ್ಲಿ ಕೂತ್ಕೊಂಡು ಮೇಕಪ್ ಮಾಡಿಸ್ಬೇಕಲ್ಲ. ಸೊ ಅದು ಫಿನಿಷಿಂಗ್ ಆಗೋವರೆಗೂ ಸುಮಾರು ಅಂದರೆ ಒಂದು 5-6 ಅವರ್ ಬೇಕಾಗುತ್ತಲ್ಲ. ಸೊ ಹಂಗಾಗಿ ತುಂಬ ಬಾಡಿ ಪೇನ್ಸ್ ಅನ್ನುತ್ತೆ. ಈಗ ನನಗೆ ಹೇರ್ ಎಲ್ಲ ಅದೆಲ್ಲ ಇದು ಮಾಡಿಬಿಟ್ಟು ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿ, ಹಾಗೆ ಕ್ಲಿಂಪಿಂಗ್ ಎಲ್ಲ ಮಾಡಿಬಿಟ್ಟು, ಸೊ ಈಗ ಮೇಕಪ್ನ ಸ್ಟಾರ್ಟ್ ಮಾಡಿದ್ದಾರೆ ಇವರು ವಾಣಿ ಅಂತ ಹೇಳ್ಬಿಟ್ಟು, ನಮ್ಮ ಪಾವಗಡದವರು. ಸೊ ಇವರು ಗ್ರ್ಯಾಜುಯೇಷನ್ ಡೇ ಆಗಿರೋದ್ರಿಂದ ಇವತ್ತು ಈ ಥರ ಮೇಕಪ್ ಮಾಡಿಬಿಟ್ಟು, ಸೊ ಇವತ್ತಿನ ದಿನ ಅವರು ಅಂದರೆ ಸರ್ಟಿಫಿಕೇಟ್ ಕೊಡ್ತಾರೆ ನಮಗೆ ಮಾಡಲ್ಸ್ಗೆ. ಪ್ರತಿಯೊಬ್ಬರು ಈ ಥರ ಸ್ಟೂಡೆಂಟ್ಸು ಜಾಯ್ನ್ ಆಗಿರೋರು ಮಾಡಲ್ಸ್ನ ಒಬ್ಬೊಬ್ಬರನ್ನ ಕರ್ಕೊಂಡು ಬಂದು ಇವತ್ತೆಲ್ಲ ಡೆಮೋ, ಅಂದರೆ ಒಂಥರ ಡೆಮೋ ಕೊಡೋ ಥರನೇ. ಸೊ ಅವ್ರವರು ಮೇಕಪ್ ಏನು ಕಲ್ತಿರ್ತಾರೋ ಅವ್ರು ಇದರಲ್ಲಿ ಅವ್ರ ಸ್ಟೈಲಲ್ಲಿ ಅವ್ರಿಗೆ ಯಾವ ಥರ ಮೇಕಪ್ ಇಷ್ಟ ಆಗುತ್ತೋ ಸೊ ಆ ಥರ ಮೇಕಪ್ ಮಾಡಿಬಿಟ್ಟು ಇವತ್ತು ಅವ್ರಿಗೆ ತೋರಿಸ್ಬಿಟ್ಟು ಅವರಿಂದ ಮಾರ್ಕ್ಸ್ ತಗೊಳ್ಳೋ ಅಂಥದ್ದು. ಮತ್ತು ನಮ್ಮನ್ನು ರಿವ್ಯೂ ಮಾಡ್ತಾರೆ. ಸೊ ನಿಮ್ಗೆ ಯಾವ ಥರ ಅಂದರೆ ಯಾವ ಥರ ಮೇಕಪ್ ಮಾಡಿದ್ರು, ನಿಮ್ಗೇನಾದರೂ ಈ ಥರ ಮಿಸ್ಟೇಕ್ಸ್ ಏನಾದರೂ ಮಾಡಿದ್ರಾ ನಿಮಗೆ ಮೇಕಪ್ ಮಾಡಬೇಕಾದ್ರೆ ಅಂತಂದೆಲ್ಲ ಕೇಳ್ತಾರೆ ಅವರು ನಮಗೆ. ಸೊ ಅದು ತೋರಿಸ್ತೀನಿ ಮುಂದೆ ನಿಮಗೆ ವೀಡಿಯೋದಲ್ಲಿ. ಈಗ ನೋಡಿರಿ ಅವ್ರವ್ರ ಕೆಲಸದಲ್ಲಿ ಅವರು ಫುಲ್ಲು ಬ್ಯುಸಿ. ಅವರವರು ಏನೋ ಅವರು ಇದು ಮಾಡ್ತಾವ್ರೆ ಅಷ್ಟೇ. ಸೊ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಅವರು ಪಾರ್ಟ್ನರ್ ಏನಿರ್ತಾರೋ ಅವರು ಮೇಕಪ್ ಇವರು ಮಾಡಲು, ಸೊ ಅವ್ರ ಜೊತೆ ಅವ್ರು ಫುಲ್ ಬ್ಯುಸಿ. ನನ್ನ ಮೇಕಪ್ ಯಾವ ಥರ ಬರುತ್ತೋ ಅನ್ನೋ ಒಂದು ಟೆನ್ಷನಲ್ಲಿ ಅವ್ರವ್ರು ಕಲ್ತಿರೋ ವಿದ್ಯೆನ ಇಲ್ಲಿ ತೋರಿಸ್ಬೇಕೀಗ ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಆ ಥರ ನಮ್ಮ ಮನೆಯವರು ಪಾಪ ತುಂಬ ಚೆನ್ನಾಗಿ ವೀಡಿಯೋ ಎಲ್ಲ ಮಾಡಿಕೊಡ್ತಾವ್ರೆ. ಎಲ್ಲಿಗೆ ಹೋದ್ರೂ ನಮ್ಮ ಮನೆಯವ್ರು ಹಿಂದೆನೇ ಇರ್ತಾರೆ. ಯಾಕಂದರೆ ಅವರೇ ಕ್ಯಾಮ್ರಾಮನ್ ನನಗೆ. ಸೊ ಹಂಗಾಗಿ ಬೇರೆ ಯಾರೂ ಇಲ್ವಲ್ಲ. ಸೊ ಅವರೇ ಆಗಿರೋದ್ರಿಂದ ನಾನು ಎಲ್ಲೋದ್ರೂ ಬರ್ತಾರೆ ಜೊತೆಯಲ್ಲಿ. ಮೊನ್ನೆ ವೀಡಿಯೋದಲ್ಲಿ ಕೇಳಿದ್ರು ಯಾರೋ ಒಬ್ಬರು ಸಿಸ್ಟರು, ಈ ಥರ ನಿಮ್ಮ ಹಸ್ಬೆಂಡು ಬಂದಿದ್ದೀರಾ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು. ಹೌದು, ಅವರೇ ನನಗೆ ಕ್ಯಾಮ್ರಾಮ್ಯಾನು. ಹಂಗಾಗಿ ನಾನು ಎಲ್ಲೋದ್ರೂ ಅವರೇ ಬರ್ತಾ ಇರ್ತಾರೆ. ಸೊ ನೋಡಿ ಈ ಕಡೆ ಎಲ್ಲನೂ ಅವರವರು ಏನು ಕಲ್ತಿರ್ತಾರೋ ಅದನ್ನು ರಿವ್ಯೂ ಮಾಡೋದು. ಆ ಥರ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿದ್ದರು. ಸೊ ಈ ಕಡೆ ನಮ್ಮ ಕೆಲಸದಲ್ಲಿ ನಾವು, ನಮ್ಮ ಆಪೋಸಿಟ್ ಇವರೊಬ್ಬರು ಕೂತಿದ್ರು. ಸೊ ಅವ್ರ ಮುಖ ನಾನು, ನನ್ನ ಮುಖ ಅವರು, ಆ ಥರ ನೋಡ್ಕೊತಾ ಇದ್ವಿ ನೋಡಿರಿ, ಆಪೋಸಿಟ್ ಇದ್ದೀವಿ. ಸೊ ಈಗ ನನಗೆ ಮೇಯ್ನ್ ಏನು ಬೇಕೋ ಬೇಸಿಕ್ಕು ಅದೆಲ್ಲ ಮೇಕಪ್ ಮಾಡ್ತಾಯಿದ್ದಾರೆ. ನನಗೆ ಮೇಕಪ್ಪಲ್ಲಿ ಅಷ್ಟೊಂದಾಗಿ ಐಡಿಯಾ ಇಲ್ಲ. ಸೊ ಯಾಕಂದರೆ ನಾನು ಮುಂಚೆಯಿಂದ ಮೇಕಪ್ಪು ಈ ಥರ ಏನೂ ಗೊತ್ತೂ ಇಲ್ಲ, ನಾನು ಆ ಥರ ಮೇಕಪ್ ಮಾಡಿಸೂ ಇಲ್ಲ. ಏನಂದರೆ ನನಗೆ ಈ ವೀಡಿಯೋಸಿಂದ ಇದರಿಂದ ನನಗೀಗ ಸಿಗ್ತಾ ಇರೋದು ಆಫರ್ಸು. ಹಂಗಾಗಿ ಇವ್ರ ವೀಡಿಯೋಸ್ಗೆ ಅಂತಂದು ಹೇಳ್ಬಿಟ್ಟು ಇವರು ಇದಕ್ಕೆ ಅಂತ ಬಂದಿರೋದು ಅಷ್ಟೇ. ಸೊ ನಾನೇ ಸಪ್ರೇಟಾಗೇನೋ ಮೇಕಪ್ಪು ಫೋಟೋಶೂಟ್ ಮಾಡಿಸ್ತಾ ಇಲ್ಲ. ಸೊ ನನಗೆ ವೀಡಿಯೋಸಿಂದ ರೆಕಮೆಂಡ್ ಆಗಿರೋದ್ರಿಂದ ನಾನು ಈ ಥರ ಬರ್ತಾಯಿದ್ದೀನಿ ಅಷ್ಟೇ.
ಈಗ ಹೇರ್ ಸ್ಟೈಲಿಂಗ್ ಎಲ್ಲ ಮಾಡಿದ್ರು. ಅದಾದಮೇಲೆ ಈಗ ಜಡೆ ಎಲ್ಲ ಹಾಕ್ತಾಯಿದ್ದಾರೆ. ಸೇಮ್ ಇವರು ಅಂದರೆ ವೆಡ್ಡಿಂಗ್ ಲುಕ್ ಅಂದರೆ ಮದುವೆ ಹೆಣ್ಣಿನ ಲುಕ್ ಥರ ಮಾಡ್ತಾ ಇರೋದು ಮೇಕಪ್ ನನಗೆ. ಸೊ ಹಂಗಾಗಿ ಸ್ಯಾರಿ ಎಲ್ಲ ಇವ್ರದ್ದೇ, ಇವರೇ ಈ ಥರ ಎಲ್ಲ ಸ್ಟಿಚ್ ಮಾಡಿಸಿ ಯಾವುದೇ ಮೇಕಪ್ ಶೂಟ್ಗೆ ಹೋದ್ರು ಸ್ಯಾರಿ ಜ್ಯುವೆಲರಿ ಎಲ್ಲ ಅವ್ರದ್ದೇ. ಸೊ ನಾವು ಸುಮ್ಮನೆ ಆರಾಮಾಗಿ ಕ್ಲೀನಾಗಿ ಫ್ರೀಯಾಗಿ ಹೋಗೋದಷ್ಟೇ, ನಮ್ಮ ಕಡೆಯಿಂದ ಏನು ತೊಗೊಂಡೋಗೋ ಅಂಥದ್ದಿಲ್ಲ. ಸೊ ಇವರೇ ಎಲ್ಲ ಕೊಟ್ಬಿಟ್ಟು ಈ ಥರ ಮೇಕಪ್ ಮಾಡಿ ಕಳಿಸ್ತಾರೆ ನೋಡಿ. ಅದಕ್ಕೆ ಅಂತಂದು ಈಗ ಸ್ಯಾರಿ ಡ್ರೇಪಿಂಗ್ ಎಲ್ಲರದು ಆಗಿದೆ. ಇನ್ನು ಫೈನಲಿ ಇನ್ನು ಹೇರ್ ಸ್ಟೈಲಿಂಗು ಮತ್ತು ಐಬ್ರೋ ಐಸು ಇದೆಲ್ಲ ಇರುತ್ತಲ್ಲ ಮೇಕಪ್ಪು, ಅದರಲ್ಲಿ ಒಂದೊಂದು ಪಾರ್ಟು ಒಂದೊಂದು ಮೇಕಪ್ ಇರುತ್ತೆ. ಸೊ ನನಗೆ ಹೇಳಿದ್ನಲ್ಲ, ನನಗೆ ಅಷ್ಟೊಂದಾಗಿ ಐಡಿಯಾ ಇಲ್ಲ. ಸೊ ಅವರು ಯಾವ ಥರ ಇದು ಮಾಡ್ತಾರೋ ಬೇಸಿಕ್ ಮೇಕಪ್ ಗೊತ್ತಷ್ಟೇ ನನಗೆ. ಅಷ್ಟು ಬಿಟ್ಟರೆ ಇನ್ನು ಈ ಥರ ಪ್ರೊಸೆಸ್ಸಾಗಿ ಪ್ರೊಫೆಷ್ನಲ್ ಮೇಕಪ್ಪು ಇದೆಲ್ಲ ನನಗೆ ಗೊತ್ತಿಲ್ಲ. ಯಾವ್ಯಾವ ಥರ ಫೌಂಡೇಶನ್ ಯೂಸ್ ಮಾಡ್ತಾರೆ ಏನು ಅನ್ನೋದು ಅದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ. ಇನ್ನೇನು ಜಡೆ ಎಲ್ಲ ಹಾಕಿದ್ದಾಯಿತು. ಹೂವೆಲ್ಲ ಇಲ್ಲೇ ತರಿಸಿದ್ರು, ಫ್ರೆಶ್ ಹೂವು ಎಲ್ಲನೂ. ಸೊ ಇವ್ರು ಮೇಡಮ್ ಇದ್ದಾರಲ್ಲ, ಅವ್ರಿಗೆ ಇವರೆಲ್ಲ ಅಮೌಂಟ್ ಕೊಟ್ಬಿಟ್ಟು ಹಿಂದಿನ ದಿನವೇ ತರಿಸಿರ್ತಾರೆ ಎಲ್ಲನೂ. ಸೊ ಈಗ ಜ್ಯುವೆಲರಿ ಎಲ್ಲ ಹಾಕ್ತಾಯಿದ್ದಾರೆ. ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತಂದು ನೋಡಿ. ಮೊಬೈಲು ಅದು ಬಿಡ್ತಾ ಇದ್ದೆ, ಸೊ ಹಂಗಾಗಿ ಅದು ನಗು ಬಂತು. ನಮ್ಮ ಮನೆಯವ್ರು ವೀಡಿಯೋ ಬೇರೆ ಮಾಡ್ತಾಯಿದ್ರಲ್ಲ, ಹಂಗೆ ಅದಕ್ಕೋಸ್ಕರ ಆ ಥರ. ಈಗ ಇಲ್ಲಿ ರಿವ್ಯೂಗೆ ಅಂತ ನೋಡ್ರು ಅವ್ರವ್ರ ಜೋಡಿನ ಅವ್ರನ್ನ ಕರ್ಕೊಂಡೋಗಿ ರಿವ್ಯೂ ತೊಗೋಬೇಕು ಮೇಡಮ್ ಹತ್ರ. ಅಂದರೆ ನಮ್ಮನ್ನು ಕೇಳ್ತಾರೆ ಕ್ವಶನ್ಸ್ ಎಲ್ಲ, ಯಾವ ಥರ ಮಾಡಿದ್ರು ಏನು ಅಂತ ನೋಡಿಬಿಟ್ಟು ನಮ್ಮ ಮೇಕಪ್ ಎಲ್ಲ ಚೆಕ್ ಮಾಡ್ತಾರೆ ಅವರು. ಸೊ ಯಾವ ಥರ ಮಾಡಿದ್ದಾರೆ ಏನಂತ ಮಾಡಿಬಿಟ್ಟು ಮತ್ತು ಇವ್ರಿಗೆ ಹೇಳ್ತಾರೆ, ನೀವು ಪರವಾಗಿಲ್ಲ ಈ ಥರ ಮಾಡ್ಬೋದು ಮೇಕಪ್ ಅಂತಂದು ಹೇಳ್ಬಿಟ್ಟು. ಸೊ ಅದಕ್ಕೆ ಆ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ನನಗೊಂಚೂರು ಭಯ ಇತ್ತು, ಯಾಕಂದರೆ ಹಳ್ಳಿ ಕಡೆಯಿಂದ ನಾನು ಹೋಗಿರೋದು. ಸೊ ಅವ್ರು ಏನು ಕೇಳ್ತಾರೋ, ಏನು ಹೇಳ್ಬೇಕು ಏನು ಅನ್ನೋದು ನನಗೂ ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಆದ್ರೂ ಅಲ್ಲಿಗೆ ಹೋದ್ಮೇಲೆ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದೆ ನಾನು ಅವ್ರು ಕೇಳಿದ್ದೆಲ್ಲನೂ. ಸೊ ನನಗೆ ಒಂದು ಸ್ವಲ್ಪ ಧೈರ್ಯ ಬಂದಂಗೆ ಆಯಿತು. ಯಾಕಂದರೆ ಹಳ್ಳಿ ಕಡೆಯಿಂದ ಸ್ವಲ್ಪ ಬಂದು ಆ ಥರ ಮಾತಾಡಬೇಕಂದ್ರೆ ಸ್ವಲ್ಪ ಭಯನೇ ಜಾಸ್ತಿ. ಯಾಕಂದರೆ ಸಿಟಿಯವರಾದರೆ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ ಮಾತಾಡಿ. ನಮಗೆ ಹಳ್ಳಿ ಕಡೆಯಿಂದ ಯಾವ ಥರ ಮಾತಾಡಬೇಕು ಏನು ಅನ್ನೋದು ಅಷ್ಟು ಐಡಿಯಾ ಇರೋಲ್ಲ, ಯಾರೂ ಹೇಳ್ಕೊಡೋರಿರಲ್ಲ ಮೇಯ್ನಾಗಿ. ಸೊ ಇದೇ ಥರ ಇರಬೇಕು, ಇದೇ ಥರ ಮಾತಾಡಬೇಕು ಅಂತ. ಆದ್ರೂ ನಾನು ಧೈರ್ಯ ಮಾಡಿಬಿಟ್ಟು ಹೋಗಿ ಕೂತ್ಕೊಂಡೆ ಮೇಡಮ್ ಮುಂದೆ. ಸೊ ಅವ್ರು ಕೇಳಿದ್ದಕ್ಕೆಲ್ಲ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದೆ. ನನಗಂತೂ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದೆ ಬಿಡು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಈಗ ನಾವು ಅಲ್ಲಿ ರಿವ್ಯೂ ತಗೊಂಡ್ವಲ್ಲ, ಆ ರಿವ್ಯೂ ತಗೊಂಡಾದ ಅಲ್ಲಿಂದ ಮತ್ತೆ ಈ ಕಡೆ ಸೈಡಿಗೆ ಬಂದು ಅಲ್ಲೊಂದು ಇಬ್ಬರ ಹತ್ರ ರಿವ್ಯೂ ತೊಗೋಬೇಕು. ಸೊ ಅದು ಮುಗಿದ್ಮೇಲೆ ಈಗ ಡ್ಯಾನ್ಸ್ ಅಂತ ಹೇಳ್ಕೊಡ್ತಾ ಇದ್ದಾರೆ ನಮಗೆ. ಅಂದರೆ ರೀಲ್ ಮಾಡ್ಕೊಳ್ಳೋದಕ್ಕೆ ಇವರು ನಾವು ಮೇಕಪ್ ಮಾಡ್ಕೊಂಡಿರ್ತೀವಲ್ಲ, ಸೊ ನಮ್ಮ ಕಡೆಯಿಂದ ಸ್ವಲ್ಪ ರೀಲ್ ಥರ ಇರಲಿ ಅಂತಂದು ಹೇಳ್ಬಿಟ್ಟು ಇವರು ಇನ್ನೂ ಡಿಫ್ರೆಂಟಾಗೆಲ್ಲ ಮಾಡಿಸಿದ್ರು. ನಾನು ಸಿಂಪಲಾಗಿ ಈ ಥರ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನನ್ನ ಡ್ಯಾನ್ಸ್ ನೋಡಿಬಿಟ್ಟು ನಮ್ಮ ಮನೆಯವರಂತೂ ಫುಲ್ಲಾಗು ನಗಾಡ್ತಾವ್ರೆ ಅದೆಲ್ಲಕ್ಕೂ. ಸೊ ಅವರಂತೂ ಮಾಡಲ್ಸು, ಅವರೆಲ್ಲ ಚೆನ್ನಾಗಿ ಕಲ್ತಿದ್ದಾರೆ ಡ್ಯಾನ್ಸು. ಅವರು ಸಿಟಿಲಿ ಇದ್ಕೊಂಡು ಡ್ಯಾನ್ಸ್ ಕ್ಲಾಸಸ್ಗೆ ಇಲ್ಲ ಅವರೊಂಥರ ಟ್ರೈನಿಂಗ್ ತೊಗೊಂಡಿರ್ತಾರೆ. ನೀನು ಹಳ್ಳಿಯಿಂದ ಬಂದುಬಿಟ್ಟು ಇಲ್ಲಿ ಡ್ಯಾನ್ಸ್ ಆಡಂದರೆ ನಿನಗೆ ಬರಲ್ಲ, ನಿನ್ನ ಡ್ಯಾನ್ಸ್ ನೋಡಿ ನಂಗೆ ನಗು ಬಂತಮ್ಮ ಅಂತಂದು ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ಮನೆಯವ್ರು ಫೋಕಸ್ ಮಾಡಿ ನಾನು ತೆಗ್ದಿಲ್ಲ, ನಾನು ಸ್ವಲ್ಪ ಹಿಂದ್ಗಡೆ ಇದ್ವಿ ನಾವು. ಡ್ಯಾನ್ಸ್ ಮಾಡೋದು ಅಂದರೆ ನಿಜವಾಗ್ಲೂ ಅಷ್ಟು ಸುಲಭ ಅಲ್ಲ, ಅದು ಒಂದು ದೊಡ್ಡ ಕಲೆ, ಅದು ಕಲ್ತ್ರೇ ಬರೋದು. ಸೊ ಸುಮ್ಮನೆ ನಾವು ಇದ್ದಕ್ಕಿದ್ದಾಗೆ ಒಂದು ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಆಡೋ ಅಂದರೆ ಅದು ಬರೋಲ್ಲ. ಸೊ ಅದೊಂದು ಸ್ಕಿಲ್ ಇರಬೇಕು, ಡ್ಯಾನ್ಸ್ ಸ್ಕಿಲ್ಲು, ಡ್ಯಾನ್ಸ್ ಮಾಡಬೇಕು ಅಂದ್ರೂ. ನಮ್ಗೆ ಆ ಥರ ಏನೂ ಇಲ್ಲ. ಸೊ ಸಿಂಪಲಾಗಿ ಅಷ್ಟೇ. ನಮ್ಮೂರಲ್ಲಿ ನಾನು ಯಾವುದೇ ಥರ ಡ್ಯಾನ್ಸ್ ಆಗಿರ್ಬೋದು, ಈ ಥರ ಫಂಕ್ಷನ್ಸಲ್ಲಿ ಡ್ಯಾನ್ಸ್ ಮಾಡೋದು, ಕುಣಿಯೋದು, ಈ ಥರ ಎಲ್ಲ ಅಭ್ಯಾಸ ಇಲ್ಲ. ಸೊ ಆದ್ರೂ ಇಲ್ಲಿ ಸ್ವಲ್ಪ ಇರಲಿ ಅಂತಂದು ಆ ಥರ ತುಂಬ ಚೆನ್ನಾಗೇ ಮಾಡಿದ್ದೆ ನಾನು. ನಮ್ಮ ಮನೆಯವ್ರು ಬೇಕು ಅಂತಂದೇ ಸ್ವಲ್ಪ ವೀಡಿಯೋ ಮಾಡಿಲ್ಲ ನಂದು. ಯಾಕಂದರೆ ಸೈಡಲ್ಲಿ ಕೂತಿರೋರು ಹೇಳ್ತಾ ಇದ್ರಲ್ಲ, ತುಂಬ ಚೆನ್ನಾಗಿ ಮಾಡ್ತಾಯಿದ್ರಕ್ಕ ನೀವೂ ಅಂತಂದು ಹೇಳಿದ್ರು. ಏನಂದರೆ ನಂದು ವೀಡಿಯೋ ಸಿಕ್ಕಿಲ್ಲ ಅಷ್ಟೇ. ಈಗ ನಾವು ಕುಣಿದಿರೋ ಫೋರ್ಸ್ಗೆ ನನ್ನ ಜಡೆನೇ ಉದುರೋಗ್ತಾ ಇತ್ತು ನೋಡಿ. ಅದಕ್ಕೆ ಮತ್ತೆ ನಮ್ಮ ಮೇಕಪ್ ಆರ್ಟಿಸ್ಟ್ ಬಂದುಬಿಟ್ಟು ರೆಡಿ ಮಾಡ್ತಾಯಿದ್ರು. ಸೊ ಇನ್ನೇನು ಇದು ಎಲ್ಲ ಮುಗೀತು. ಮತ್ತು ಆಮೇಲೆ ಇನ್ನೊಂದು ರೀಲ್ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಅದು ವೀಡಿಯೋ ನನಗೆ ಆ ಕ್ಲಿಪ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಅದು ತುಂಬ ಚೆನ್ನಾಗಿತ್ತು. ಅದನ್ನೇ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರೋದು, ನಿಮಗೆ ಗೊತ್ತಾಗಿರೋದು ಯಾವ್ಯಾವ ಥರ ನಾವು ಎಲ್ಲ ಇದು ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಈಗ ನೋಡಿ ಅದೆಲ್ಲ ಆಯ್ತಲ್ಲ, ಮತ್ತೆ ಒಂದು ರೀಲ್ಗೆ ಅಂತಂದು ಇಲ್ಲಿ ವೆಯ್ಟ್ ಮಾಡಿಸ್ತಾಯಿದ್ರು. ಮತ್ತು ಅದು ನಾವು ಅದು ರೀಲ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸ್ಟೆಪ್ಪು ಅಂತಂದು ಇದೇ ಥರ ಹೇಳ್ಕೊಡ್ತಾಯಿದ್ರು. ಅದೊಂದು ಕ್ಲಿಪ್ನ ಮತ್ತೆ ಆ್ಯಡ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಮದುವೆ ಹೆಣ್ಣಿನ ಥರನೇ ಇದ್ದರು ಎಲ್ರೂ. ಇದರಲ್ಲಿ ಮಾಡಲ್ಸು ತುಂಬ ಜನ ಬಂದಿದ್ದರು. ಸೊ ನಂತರ ಲಾಗ್ಸ್ ಮಾಡೋರು ಒಂದಿಬ್ಬರು ಮೂವರು ಬಂದಿದ್ದರು. ಸೊ ನನಗೆ ಅಷ್ಟಾಗಿ ಅವರ ನೇಮ್ಸ್ ಎಲ್ಲ ಗೊತ್ತಿಲ್ಲ, ಆದರೂ ಬಂದಿದ್ದರು. ಹಳ್ಳಿ ಕಡೆಯಿಂದ ಆದರೆ ನಾನೇ ಹೋಗಿದ್ದಿದ್ದು. ನನಗೊಂಥರ ಭಯನೂ ಅನ್ಸೋದು, ಖುಷಿನೂ ಆಯಿತು. ಸೊ ನಾನು ಪರವಾಗಿಲ್ಲ ನೋಡಿರಿ, ಹಳ್ಳಿ ಕಡೆಯಿಂದನೂ ಬಂದಿದ್ದೀನಿ ಅಂತಂದು ಹೇಳ್ಬಿಟ್ಟು ಒಂಥರ ಖುಷಿನೂ ಅನ್ಸೋದು ನನಗೆ. ನೋಡಿರಿ ಎಲ್ಲ ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದರು. ಸೊ ಈ ಥರ ಕಲಿಬೇಕು ಬ್ಯೂಟಿಷನ್ ನಿಜವಾಗ್ಲೂ. ಎಂಥ ಚೆನ್ನಾಗಿ ಇಲ್ಲದೇ ಇರೋ ಹೆಣ್ಮಕ್ಳನ್ನ ಸಮೇತ ಚೆನ್ನಾಗಿ ಅಂದವಾಗಿ ತೋರಿಸ್ಬೋದು ಮೇಕಪ್ಪಿಂದ. ಅಷ್ಟು ಚೆನ್ನಾಗಿ ನಾವೀಗ ಸ್ವಲ್ಪ ಅಂದವಾಗಿರ್ತೀವಿ, ಅದಕ್ಕೆ ಇನ್ನೂ ಹೆಚ್ಚು ಅಂದ ತರಿಸ್ಬೋದು ಮೇಕಪ್ಪಿಂದ. ಸೊ ಹಂಗಾಗಿ ಇದು ಒಳ್ಳೆ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಇದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಮೇಕಪ್ಪಿಂದು. ಸೊ ಆದಷ್ಟು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಕಲಿಬೋದು. ಸೊ ನನಗೆ ಇಂಟ್ರೆಸ್ಟ್ ಅಂತ ಅಲ್ಲ, ಏನಂದರೆ ನಮ್ಮೂರ ಸೈಡು ಆ ಥರ ಹತ್ರ ಯಾವುದೂ ಇಲ್ಲ. ಈ ಥರ ಬಂದರೆ ಬೆಂಗಳೂರೇ ಬರಬೇಕಲ್ಲ. ಸೊ ಹಂಗಾಗಿ ನನಗೇನಿಲ್ಲ, ನನಗೊಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ ಮೇಕಪ್ ಬಗ್ಗೆ, ಕಲಿಬೋದು ಈ ಥರ ಅಂತ.
ಆದರೆ ನಾವು ಬಂದು ಕಲಿತು ಇರೋ ಅಷ್ಟು ಇದಿಲ್ಲ ಅಷ್ಟೇ. ಅದಕ್ಕೋಸ್ಕರ ಯಾರಿಗಾದ್ರೂ ಆ ಚಾನ್ಸ್ ಇದ್ದರೆ ಆರಾಮಾಗಿ ಕಲಿತು ಯೂಸ್ ಮಾಡ್ಕೋಬೋದು ಇದು ನೋಡಿ. ಅದೇ ಕ್ಲಿಪ್ನೇ. ಮತ್ತು ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಇದು ಹೊರಟಾದ್ಮೇಲೆ ಈ ಕಡೆ ನಾವು ಊಟ ಮಾಡೋಕ್ಕೆ ಅಂತಂದು ಹೇಳ್ಬಿಟ್ಟು ಮತ್ತೆ ಸೈಡಿಗೆ ಬಂದ್ವಿ. ಆ ಊಟದ ಕ್ಲಿಪ್ಪೂ ಇಲ್ಲ, ಅದೂ ಇದು ಮಾಡಿದರು. ಸೊ ಅದು ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ನಾನು ಬೇರೆ ಫೋನಲ್ಲಿ ತೆಗೆದಿದ್ನಲ್ಲ, ಹಂಗಾಗಿ ಬೇರೆ ಫೋನಲ್ಲಿ ತೆಗೆದ್ರೆ ಇದೊಂದು ಥರ ಹಿಂಸೆ ನನಗೆ, ಒಂದೊಂದು ವೀಡಿಯೋ ಸಿಗೋದೇ ಇಲ್ಲ, ಆ ಥರ ಇತ್ತು. ಯಾವ ಥರ ಅನ್ನಿಸ್ತು ಈ ವಿಡಿಯೋ ಅಂತಂದು ಹೇಳಿ. ಸಿಗೋಣ ನಾಳೆ ಮುಂದಿನ